ಇದೆರಡು ಐಟಮ್ ಚೇಂಜ್ ಮಾಡ್ತಾ ಇದೀವಿ. ಇದು ಬುಷ್ ಒಂದು, ಶಾಕ್ ಅಬ್ಸರ್ವರ್ ಒಂದು. ಈಗ ಎರಡನ್ನೂ ಬಿಚ್ಚಬೇಕು. ಇದೊಂದು ಐಟಮ್ ಬಿಚ್ಕೊಬೇಕು, ಇದೊಂದು ಐಟಮ್ ಬಿಚ್ಕೊಬೇಕು. ಇದು ಅದೇ ಹೆಬ್ಬಾಳ್ ಟೋಲ್ಗೆ ಬರೋ ಅಷ್ಟೊತ್ತಿಗೆ ನಿದ್ದೆ ಎಳೆದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿ 1 ಅವರ್ ಮಲ್ಕೊಂಡ್ರೆ 2 ಅವರ್ ಆಗ್ಬಿಡೈತೆ ನೋಡಿ. ಅವತ್ತು ಹೇಳೋಗಿದ್ದಕ್ಕೆ ಇಷ್ಟೆಲ್ಲ ಮಾಡಿದರೆ ಪರವಾಗಿಲ್ಲ, ಖುಷಿ ಆಗ್ತೈತೆ. ಸರಿ ರೀ, ಬರ್ತೀವಿ. ಅಜಯ್ ಅಂತ. ಧಾರವಾಡಕ್ಕೂ ನಮಗೂ ಅವಿನಾಭಾವ ಸಂಬಂಧಗಳು ತುಂಬ ಇದ್ದಾವೆ. ಇಲ್ಲಿ ತುಂಬ ಮೆಮೊರೀಸ್ ಇದಾವೆ ನಮ್ದಂತೂ. ತುಂಬ ವರ್ಷಗಳ ಕೆಳಗೆ ರೆಗ್ಯುಲರ್ ಆಗಿ ಇದು ನಮ್ದು ಅಡ್ಡ ಆಗ್ಬಿಟ್ಟಿತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, 2 ದಿನ ವ್ಲಾಗ್ ಏನೂ ಮಾಡಿಲ್ಲ. ಊರಲ್ಲಿ ಇರಲಿಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದೆ, ಔಟ್ ಆಫ್ ಸ್ಟೇಟು. ಸ್ವಲ್ಪ ಏನೋ ಕೆಲಸದ ಮೇಲೆ 2 ದಿನ ಊರಲ್ಲೇ ಇರಲಿಲ್ಲ. 2 ದಿನಕ್ಕೆ 2,000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾಯಿತು. ಪರ್ಸ್ನಲ್ ಕೆಲಸದ ಮೇಲೆ ಹೋಗಿದ್ದು, ಹಂಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸದ್ಯಕ್ಕೆ ಗಾಡಿ ಹತ್ರ ರಿಟರ್ನ್ ಬಂದಿದ್ದೀನಿ. ಶನಿವಾರ ತಂದು ಗಾಡಿ ಹಾಕಿದ್ದು, ಇವತ್ತು ಮಂಗಳವಾರ. ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ. ಸ್ವಲ್ಪ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಮತ್ತು ಶಾಕ್ ಅಬ್ಸರ್ಗಳು ತೊಗೊಂಬಂದಿದ್ದೀನಿ. ಕ್ಯಾಬಿನ್ ನಾವು ಹೊಸವು ಹಾಕಬೇಕು, ಅಂದರೆ ಹೊಸವೇ ಇವು, ಮನೇಲಿದ್ದು ಸ್ಟಾಕು. ಹಂಗಾಗಿ ಚೀಲದಲ್ಲಿ ಹಾಕಿ ಮನೆ ಮೇಲೆ ಇಟ್ಬಿಟ್ಟಿದ್ವಿ. ಈಗ ಇವನ್ನ ಫಿಟ್ ಮಾಡಬೇಕು. ಏನಕ್ಕಪ್ಪ ಅಂದರೆ ಗಾಡಿ ನಿಮ್ಗೆ ಗೊತ್ತಿದ್ದಂಗೆ ಹಿಂಗೆ ಶೇಕ್ ಆಗ್ತಾಯಿದೆ, ಕುಣಿತೈತೆ ಕ್ಯಾಬಿನು. ಹಾಗಾಗಿ ಮೋಸ್ಟ್ಲಿ ಕ್ಯಾಬಿನ್ ಬುಷ್ ಏನು ಹೋಗಿರ್ತವೆ ಅಂತ ನಾವು ಚೇಂಜ್ ಮಾಡೋಣ ಅಂತ ಬುಷು ಮತ್ತು ಶಾಕ್ ಅಬ್ಸರ್ವರ್ 2 ಹಾಕ್ತಾಯಿದ್ದೀವಿ. ಆಲ್ರೆಡಿ ಒಂದು ಸರಿ ಈ ಗಾಡಿಗೆ ಚೇಂಜ್ ಮಾಡಿಸಿದ್ವಿ. ಕಂಪ್ಲೇಂಟ್ ಕ್ಲಿಯರ್ ಆದಮೇಲೆ ತೆಗ್ದಾಕಿದ್ವಿ. ಇವು ಹೊಸವೇನು ಇವೂ ಇವನ್ನ ರನ್ನೇ ಮಾಡಿಲ್ಲ. ಈಗ ಗಾಡಿ 70 ಹೊಡೆದಂದರೆ ಈ ಶಾಕ್ ಅಬ್ಸರ್ವರ್ 20,000 ಹೊಡೆದು ಅಷ್ಟೇ. ಸ್ಟಾರ್ಟಿಂಗ್ ಗಾಡಿ ತಂದಾಗೇ ಹಾಕ್ಸ್ಬಿಟ್ಟಿದ್ವಿ, ಚೇಂಜ್ ಮಾಡಿಸಿದ್ವಿ, ಹೋಗಿದ್ದಾವೆ ಅಂತ. ಬಟ್ ಕಂಪ್ಲೇಂಟ್ ಬೇರೆನೇ ಇತ್ತು ಗಾಡಿದು. ಹಂಗಾಗಿ ಚೆನ್ನಾಗಿದೆ ಅಂತ ಹಂಗೆ ಇಟ್ಟಿದ್ವಿ. ಇವಾಗ ಫಿಟ್ ಮಾಡೋಣಂತೆ. ಅದಕ್ಕೆ ಮುಂಚೆ ಸೀದಾ ಕಟ್ಟೆ ಕೆಲಸ ಬಿಡ್ಬೇಕು ಗಾಡಿ. ಅಂದರೆ ಬ್ಲೇಡ್ಗಳೆಲ್ಲ ಹಿಂಗೆ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಬ್ಲೇಡ್ ರೀಸೆಟ್ ಮಾಡಿಸ್ತೀವಿ, ಕಟ್ಟೆನ ರೀಸೆಟ್ ಮಾಡಿಸ್ತೀವಿ. ಎಕ್ಸ್ಟ್ರಾ ಬ್ಲೇಡ್ ಹಾಕ್ಸಲ್ಲ, ಯಾಕಂದರೆ ಭಾರತ್ ಬೆಂಜಲ್ಲಿ ಮೊದಲೇ ಹೆವಿ ಬ್ಲೇಡ್ ಬರ್ತವೆ. ಮತ್ತು ಹೈಟ್ ಜಾಸ್ತಿ ಇರೋದ್ರಿಂದ ಗಾಡಿ ರೋಲ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಹಂಗಾಗಿ ಜಾಸ್ತಿ ಹೆವಿ ಕಟ್ಟೆ ಹೊಡ್ಸಲ್ಲ. ಆ ಗಾಡಿಗಳು ಹೊಡಿಸ್ಬೇಕು ಬಾಸ್ಗೆ. ಅದನ್ನ ಸದ್ಯದಲ್ಲೇ 2 ಗಾಡಿನೂ ಕಟ್ಟೆ ಕೆಲ್ಸಕ್ಕೆ ಬಿಡಬೇಕು. ಬಾಸು ನಮ್ದು ಇಲ್ಲೇ ಐತೆ, ನೋಡ್ಬೋದು. 2038 ಇರೋದು, 0892 ಅಲ್ಲ, 2038 ಸೆಕೆಂಡ್ ಗಾಡಿ ಇದು. ಬನ್ನಿ ಇಲ್ಲಿಂದ ಸೀದಾ ಕಟ್ಟೆ ಕೆಲಸ ಮಾಡೋರ ಹತ್ರ ಹೋಗಿ ಗಾಡಿ ಬಿಡ್ಸೋಣ. ಲಾಸ್ಟ್ ಟೈಮು ನಮ್ಮ ಸಲಗ ಮಾಡಿಸಿದ್ವಲ್ಲ ಅದೇ ಜಾಗದಲ್ಲಿ, ನಮ್ಮ ದುರ್ಗದಲ್ಲೇ. ಬನ್ನಿ ಹೋಗೋಣ ಸೀದಾ ಕಟ್ಟೆ ಕೆಲಸದವ್ರ ಹತ್ರ. ಈಗ ಗಾಡಿನ ತೊಗೊಂಬಂದ್ಬಿಟ್ಟು ಇಲ್ಲಿ ಕಟ್ಟೆ ಕೆಲಸದವ್ರ ಹತ್ರ ಬಿಟ್ಟಿದ್ದೀವಿ. ಗಾಡಿ ನೋಡ್ಬೋದು, SRS ಬ್ಲೇಡ್ ಸೆಟ್ ವರ್ಕ್ಸು. ನಾವು ಎಲ್ಲ ಗಾಡಿಗೂ ಇಲ್ಲೇ ಮಾಡಿಸೋದು ಕಟ್ಟೆ ಕೆಲಸನ. ನೋಡಿ, ನಮ್ಮ ಗಾಡಿದೆಲ್ಲ ಕಟ್ಟೆ ಬಿಚ್ತಾ ಇದ್ದಾರೆ ಆಲ್ರೆಡಿ. ಬಿಚ್ಚಿಬಿಟ್ಟು ಬೆಂಡ್ ಹೊಡೆದ್ಬಿಟ್ಟು ಹಾಕ್ತಾರೆ. ಫುಲ್ಲು ಏರುಪೇರು ಆಗಿಬಿಟ್ಟಿದ್ದಾವೆ ಕಟ್ಟೆಗಳು. ಹಂಗಾಗಿ ನೋಡ್ಬೋದು, 2 ಜಾಗ ಕೊಟ್ಬಿಟ್ಟು ಬಿಚ್ಕೊಂಡು ಹೋಗಿದ್ದಾರೆ ಆಲ್ರೆಡಿ. ಒಂದು ಸೈಡ್ದು ಇನ್ನೊಂದು ಸೈಡ್ದು ಬಿಚ್ತಾ ಇದ್ದಾರೆ ನೋಡಿ. ಆ ಥರ ಬಿಚ್ಕೊಂತಾರೆ. ಆ ಥರ ಒಂದು ಟ್ರಾಲಿ ಇರ್ತದೆ, ಟ್ರಾಲಿ ಒಳಗೆ ತೊಗೊಂಡು ದೊಪ್ಕೊಂಡು ಹೋಗ್ಬಿಡ್ತಾರೆ ಅದ್ರೊಳಗೆ ನೋಡಿ. ಇದು ಲೆಫ್ಟ್ ಸೈಡ್ದು, ಅದು ರೈಟ್ ಸೈಡ್ದು. ಈಗ ನಮ್ಮ ಗಾಡಿಗೆ 2 ಐಟಮ್ ಚೇಂಜ್ ಮಾಡ್ತಾ ಇದೀವಿ. ಇದು ಬುಷ್ ಒಂದು, ಶಾಕ್ ಅಬ್ಸರ್ವರ್ ಒಂದು. ಈಗ ಎರಡನ್ನೂ ಬಿಚ್ಚಬೇಕು. ಇದೊಂದು ಐಟಮ್ ಬಿಚ್ಕೊಬೇಕು, ಇದೊಂದು ಐಟಮ್ ಬಿಚ್ಕೊಬೇಕು. ಇದು ಅದೇ ಓಲ್ಡೇ ಇರ್ತದೆ. ಅವಾಗೇನೋ ಸ್ವಲ್ಪ ಕುಣಿಯೋದು ಕಮ್ಮಿ ಆಗುತ್ತೇನೋ ನೋಡೋಣ ಅಂತ. ಇದು ಸ್ಟಾಕ್ ಮನೇಲಿ ಇದ್ದಿದ್ದರಿಂದ ಹಾಕ್ತಾ ಇದೀವಿ ಇದನ್ನು. ಬ್ಯಾಕ್ ಸೈಡ್ ನೋಡ್ಬೋದು, ಕಟ್ಟೆ ಎಲ್ಲ ರೆಡಿ ಮಾಡಿದ್ದಾಯಿತು. ಬೆಂಡ್ ಹೊಡೆದು ಕ್ಲೀನಾಗೆಲ್ಲ ಮುಗಿಸಿದ್ದಾರೆ. ಈಗ ಫ್ರಂಟ್ ಏನು ಬಿಚ್ಚಬೇಕಷ್ಟೇ. ಮುಗಿತೇನಣ್ಣ? 2 ಮುಗೀತಾ? 2 ಮುಗೀತಾ? 2 ಮುಗೀತು. ಸಿಮ್ಮು ಬುಷ್ ಎಷ್ಟೋಗಿದ್ದು? 2? ಇದೊಂದು ಬುಷ್ ಹೊಸದು ಹಾಕಿದ್ರೆ, ಅದೊಂದು ಬುಷ್ ಹೊಸದು. ಅವೆರಡು ಹಳೆ ಬುಷ್ಗಳೇ. ಹಂಗೆ ನಮ್ಮ ಫ್ರೆಂಡ್ ಗಾಡಿ ಕೂಡ ಇಲ್ಲೇ ಕಟ್ಟೆ ಕೆಲಸ ಮಾಡಿಸ್ತಾಯಿದ್ರು. ಏನು ಬ್ರೋ, ಆರಾಮ? ಏನು ಸಮಾಚಾರ? ನಮ್ಮ ಚಳ್ಕೆರೆ ಅವರು. ತುಂಬ ಖುಷಿ ಆಗುತ್ತೆ. ಈಗ ಅವ್ರದ್ದು ಏನು ಮಾಡಿಸ್ತಾರೆ, ರೀಸೆಟ್ಟಾ? ಬ್ಲೇಡ್ ರೀಸೆಟ್ ಮಾಡಿಸ್ತಾ ಇದ್ದಾರೆ ನೋಡಿ ಟ್ಯಾಂಕರ್ಗೆ. ಬ್ಲೇಡ್ ಸೆಟ್ ಕೆಲಸ ಎಲ್ಲ ಮಾಡಿಸ್ಕೊಂಡು ಸೀದಾ ಬಂದಿದ್ದಾಯಿತು. ವೀಲ್ ಅಲೈನ್ಮೆಂಟ್ ಒಂದು ಮಾಡಿಸ್ಬೇಕು. ಮೊನ್ನೆನೂ ಮಾಡಿಸಿದ್ದೀವಿ ವೀಲ್ ಅಲೈನ್ಮೆಂಟು. ಕಟ್ಟೆ ಕೆಲಸ ಆದಮೇಲೆ ಸ್ವಲ್ಪ ವೀಲ್ ಅಲೈನ್ಮೆಂಟ್ ಮಾಡಿಸ್ಲೇಬೇಕು, ಇಲ್ಲಾಂದರೆ ಸಮಸ್ಯೆ ಇದ್ದಿದ್ದೇನೆ. ಹಾಗಾಗಿ ಈಗೆಲ್ಲ ಬಿಚ್ಚಿರ್ತಾರಲ್ಲ ಕಟ್ಟೆ ಎಲ್ಲ, ಹಾಗಾಗಿ ಸ್ವಲ್ಪ ರಾಂಗ್ ಆಗಿರ್ತದೆ. ಅವರು ಅಂದಾಜಿನ ಮೇಲೆ ಫಿಟ್ ಮಾಡಿರ್ತಾರೆ. ಅಲೈನ್ಮೆಂಟ್ ಮಾಡಿಸಿದ್ರೇ ಪರ್ಫೆಕ್ಟ್ ಆಗೋದು. ಮತ್ತು ಕ್ಯಾಬಿನ್ ಕುಣಿಯೋದೇನು ಕಮ್ಮಿ ಆಗಿಲ್ಲ. ಹೊಸ ಸಸ್ಪೆನ್ಷನ್ ಹಾಕಿದ್ರೂ ಗಾಡಿ ಕುಣಿತಾನೆ ಐತೆ ನೋಡಿ. ಗಾಡಿ ಕುಣಿತಾನೆ ಇದೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಪಂಚರ್ ಅಂಗಡಿ ಹತ್ರ ಹೋಗಿ. ನನ್ನ ಪ್ರಕಾರ ಡಿಸ್ಕ್ ಏನೋ ಸ್ವಲ್ಪ ಬೆಂಡಿದೆ ಅನ್ನೋ ಅಂತ ಮಿಸ್ಟೇಕ್ ಹೊಡಿತಾ ಐತೆ. ಫ್ರಂಟ್ನ ಮೇಲೆ ಡಿಸ್ಕ್ ತೆಗೆದು ಬ್ಯಾಗ್ ಹಾಕಿ, ಬ್ಯಾಗ್ ನಾವು ಡಿಸ್ಕ್ ತೆಗೆದು ಫ್ರಂಟ್ಗೆ ಹಾಕಿ ಟ್ರೈ ಮಾಡೋಣ ಒಂದು ಸರಿ. ಅವಾಗ ಏನೋ ಕಂಪ್ಲೇಂಟ್ ಕ್ಲಿಯರ್ ಆಗ್ಬೋದೇನೋ, ಅದೊಂದು ಪ್ರಯತ್ನ ಮಾಡುವ.
ಪಂಚರ್ ಶಾಪ್ ಹತ್ರ ಬಂದ್ವಿ. ಅವರೆಲ್ಲ ಹೊರಗಡೆ ಹೋಗಿದ್ದೀನಿ, ಒಂದು 5-6 ಗಂಟೆ ಆಗುತ್ತೆ ಅಂದರು. ಈಗ ಹೆಂಗಿದ್ರು ಪೌಡ್ರ್ ಮಾಡಿಸಿದ್ರು ವೀಲ್ ಅಲೈನ್ಮೆಂಟ್ ಮಾಡ್ಸೋಕ್ಕಾಗಲ್ಲ, ಕ್ಲೋಸ್ ಮಾಡಿರ್ತಾರೆ. ಹಂಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಪೌಡ್ರ್ ಮಾಡಿಸ್ಕೊಂಡು ಎರಡು ಟೈರ್ ಮಾತ್ರ ಪೌಡ್ರ್ ಮಾಡಿಸ್ಬೇಕಷ್ಟೇ. ನೀರಾವೆಲ್ಲ ಪೌಡ್ರ್ ಆಗಿದ್ದಾವೆ. ಆ 2 ಟೈರ್ ಪೌಡ್ರ್ ಮಾಡಿಸಿ 2 ಡಿಸ್ಕ್ ಮುಂದೆ ಹಾಕ್ಕೊಂಡು ಮುಂದೆ 2 ಡಿಸ್ಕ್ ಹಿಂದೆ ಹಾಕ್ಬಿಟ್ಟು ವೀಲ್ ಅಲೈನ್ಮೆಂಟ್ ಮಾಡಿಸಿ ಒಂದು ಸರಿ ಟ್ರೈ ಮಾಡೋಣ ಗಾಡಿ ಶೇಕಿಂಗ್ ನಿಲ್ಲುತ್ತೇನೋ ಅಂತ. ಮುಂಚೆಗಿಂತ ಈ ಕಟ್ಟೆ ಓಡಿಸಿದ್ಮೇಲೆ ಇನ್ನೂ ಜಾಸ್ತಿ ಆಗೈತೆ. ಇವಾಗ ಇಲ್ಲಿಂದ ಒಂದು ಟ್ರಿಪ್ ಹೋಗಿ ಬರೋ ಅಷ್ಟೊಂದು ಹಿಂಗೆ ಕುಣಿಯಂಗೆ ಆಗ್ಬಿಟ್ಟೈತೆ ಗಾಡಿ. ಸಿಕ್ಕಾಪಟ್ಟೆ ಹೆವಿ ಆಗಿ ಹೋಗೈತೆ. ನೋಡೋಣ ಬೆಳಿಗ್ಗೆ ಏನಾನ ಒಂದು ಇನ್ನೂ ಸೊಲ್ಯೂಷನ್ ಮಾಡೇ ಲೋಡ್ ಮಾಡ್ಬೇಕು. ಅಲ್ಲಿವರೆಗೂ ಲೋಡು ಬೇಡ, ಎಂಥದ್ದು ಬೇಡ ಅನಿಸ್ಬಿಟ್ಟೈತೆ. ಸೊಲ್ಯೂಷನ್ ಬೇಕು ನಮಗೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಲೇಬೇಕು. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಹಂಗೆ ವ್ಲಾಗ್ ಕಂಟಿನ್ಯೂ ಇರುತ್ತೆ. ಇದು ಮನೆ ಹತ್ರ ಹೋಗಿ ಊಟ ಮಾಡಿಕೊಂಡು ಫ್ರೆಶ್ ಆಗಿ ಬರೋಣ ಇನ್ನೊಂದು ರೌಂಡು. ಬನ್ನಿ. 5 hours later. ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿದ್ದು. ವೀಲ್ ಅಲೈನ್ಮೆಂಟ್ ಇನ್ನೂ ಮಾಡಿಸಿಲ್ಲ. ಏನಪ್ಪ ಸಮಸ್ಯೆ ಅಂದರೆ ಲೋಡ್ ಬಂದ್ಬಿಡ್ತು, ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಹೋಗಲೇಬೇಕು ಅಂತ. ಹಂಗಾಗಿ ಹಂಗೆ ಒಂದು ಟ್ರಿಪ್ ಹೋಗಿ ಬರೋಣ ಅಂತ. ನಡೆಯುತ್ತೆ, ಏನು ಸಮಸ್ಯೆ ಇಲ್ಲ, ಕ್ಲೀನಾಗಿ ಸೆಟ್ ಮಾಡಿರ್ತಾರೆ. ಬಟ್ ನಮಗೆ ಗಾಡಿ ಕುಣಿತಾ ಇರೋದಕ್ಕೆ ಚೇಂಜ್ ಮಾಡಬೇಕು ಅಂತ ಬಂದಿದ್ದು ಅಷ್ಟೇ. ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಅಂತ. ಈಗ ಇನ್ನೊಂದು ಕಂಪ್ಲೇಂಟ್ ನಮಗೆ ಗೊತ್ತಾಗೈತೆ ಏನಂತ. ಈ ಕಡೆ ನೋಡಿ ಕ್ಲೀನಾಗೆ ಹಬ್ಬಕ್ಕೆ ಕರೆಕ್ಟಾಗಿ ಕುಂತೈತೆ ಡಿಸ್ಕು. ಆ ಕಡೆ ತೋರಿಸ್ತೀನಿ ನನಗೆ ಕುಂತಿಲ್ಲ, ಯಾಕಂದರೆ ಒಂದು ಹಬ್ಬದ ಚಾಕ್ಲೇಟ್ ಕಟ್ಟಾಗೈತೆ. ಹಂಗಾಗಿ ಈ ಕಡೆ ಕುಂತಿಲ್ಲ. ನೋಡಿ ಈ ಚಾಕ್ಲೇಟು ತುಂಬ ದಿನ ಆಯ್ತು ಕಟ್ಟಾಗಿ, ಇದನ್ನು ರೆಡಿ ಮಾಡಿಸಿರ್ಲಿಲ್ಲ ನಾವು. ಹಂಗಾಗಿ ಇಲ್ಲಿ ಗ್ಯಾಪ್ ನೋಡಿ ಎಷ್ಟಿದೆ, ಇಲ್ಲಿಗೂ ಇಲ್ಲಿ ಗ್ಯಾಪ್ ನೋಡಿ, ಇಲ್ಲಿ ಗ್ಯಾಪ್ ನೋಡಿ. ಇದರಿಂದ ಏನಾರ ಮಿಸ್ಟೇಕ್ ಆಗ್ತೈತೆ ಅಂತ ಡೌಟು. ಹಂಗಾಗಿ ಇವಾಗ ಏನು ಮಾಡ್ತೀವಿ ಅಂದರೆ ಇದನ್ನು ವೀಲ್ ಬೋಲ್ಟ್ಗಳು ಲೂಸ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಎತ್ಬಿಟ್ಟು ಗಾಡಿನ ಇದೆಲ್ಲ ಕುತ್ಕೊಂಡ್ಮೇಲೆ ಟೈಟ್ ಹೊಡಿತೀವಿ. ಅವಾಗ ಕ್ಲೀನಾಗೆ ಗಾಡಿ ಕುಣಿದಂಗೆ ಇರ್ಬೋದು ಅಂತ ಒಂದು ನಂಬಿಕೆ. ನೋಡೋಣ. ಆ್ಯಕ್ಚುಲಿ ಈ ಗಾಡಿಗಿಂತ ಆ ಗಾಡಿ ಲೋಡ್ ಮಾಡಿ ಕಳಿಸ್ಬೇಕಿತ್ತು, ಎಮರ್ಜೆನ್ಸಿ ಇತ್ತು. ಬಟ್ ಆ ಗಾಡಿಗೆ ಡ್ರೈವರ್ ಇನ್ನೂ ನಾಳೆ ಬರ್ತಾರೆ. ಹಾಗಾಗಿ ಈ ಗಾಡಿಗೆ ಲೋಡ್ ಮಾಡಿಸ್ತಾ ಇದ್ದೀನಿ. ನಾನೇ ಹೋಗ್ಬೇಕು ಇವಾಗ ಲೋಡ್ ಮಾಡ್ಕೊಂಡು, ಡ್ರೈವರ್ ಯಾರು ಇಲ್ಲ. ಹಂಗಾಗಿ ಆ ಗ್ಯಾಪ್ ಏನಿತ್ತು ಚಾಕ್ಲೇಟಲ್ಲಿ ಕ್ಲೀನಾಗಿ ಕವರ್ ಮಾಡೋಂಗೆ ಇವಾಗ ಡಿಸ್ಕ್ ಫಿಟ್ ಮಾಡಿದ್ದೀವಿ. ಡೌನ್ ಆಯ್ತಾ? ಡೌನು ನಿಧಾನಕ್ಕೆ, ಮತ್ತು ಗ್ಯಾಪ್ ಬರಬಾರ್ದು ಅಷ್ಟೇ. ಟೈಟ್ ಮಾಡಿದ್ದೀನಿ ಒಂದು ರೌಂಡು. ಇಲ್ಸ್ ಇಲ್ಲ ಫುಲ್ಲು. ಓಕೆ. ನೋಡಿ ಗ್ಯಾಪಿಂದ ಏನನ್ನ ಗಾಡಿ ಕುಣಿತಾ ಇತ್ತೋ ಗೊತ್ತಿಲ್ಲ. ಇವಾಗ ಪಕ್ಕ ಗೊತ್ತಾಗ್ತದೆ. ನಮ್ಮ ಕೈಗಳು ನೋಡಿ ಹೆಂಗಾಗಿದೆ. ಜಾಕ್ ಎತ್ಬಿಟ್ಟು ಟೈರ್ ಬಿಟ್ಟು ಜಾಕ್ ಅಷ್ಟಕ್ಕೆ ಆಗೈತೆ. ಟೈಟ್ ಹೊಡಿಬೇಕು ಇನ್ನೊಂದು ರೌಂಡು. ಬಾ ಈ ಕಡೆಗೆ. ಗಾಡಿನೆಲ್ಲ ಲೋಡಿಂಗೆಲ್ಲ ಮಾಡಿಸ್ಬಿಟ್ಟು ತೊಗೊಂಬಂದು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ದೀವಿ. ಗಾಡಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ತಾ ಇದ್ದೀವಿ. ಗಾಡಿ ಮತ್ತು ಗಾಡಿ ಶೇಪೆಲ್ಲ ಎಲ್ಲ ತೊಳ್ಕೊಂಡಿದ್ದಾಯಿತು, ಶೇಪು ಗ್ಲಾಸ್ ಎಲ್ಲ. ಇವಾಗ ಬಿಡ್ಬೇಕು ಇಲ್ಲಿಂದ ನಾನ್ ಸ್ಟಾಪ್ ಆಗಿ. ಡೀಸೆಲ್ ಬಂದು 15,000 ಚಿಲ್ಲರೆ ಹಿಡಿಸ್ತಾ ಐತೆ. ನೋಡ್ಬೋದು 15,120, 130, 150 ಫುಲ್ ಆಯಿತಾ? ನೀನು ಬರ್ತೀಯಣ್ಣ, ನೀನು ಎಷ್ಟು ಸಾರಿ ಬಂದಿದ್ದೀಯಣ್ಣ ವಿಡಿಯೋದಾಗೆ? ಫುಲ್ ಆಯ್ತು. ಇಲ್ಲ ಹಾಕಿದ್ದೆ. ಹಾಕು ಸಾಕ್ಬಿಡು. ಮಾಡಿಬಿಡು. 500 ಮಾಡಿಬಿಡು. 500 ಮಾಡಿ. ಹಾಕ್ತೀನಿ 500 ಮಾಡಿ. ಆಗುತ್ತೆ. ಯಾರಿಗೆ ಬೇಕಾ ಹೇಳ್ತಾರೆ ಅಣ್ಣ. ಇದ್ರು ಹಂಗೇನಿದ್ರು ನಡೀತದೆ. ಫುಲ್ ಆಯ್ತಾ? ಬಿಡಿ ಸಾಕು. ಕರೆಕ್ಟ್ 15:15 ಹಾಕ್ಸಿದ್ದೀವಿ ಫುಲ್ ಟ್ಯಾಂಕ್. ಮತ್ತು ಈಗ ಜಸ್ಟ್ ಲೈವ್ ಆಕ್ಸಿಡೆಂಟ್ ಆಯಿತು. ಮುಂದೆ ಗಡೆ ಇರೋ ಲಾರಿ ಬಂದು ಸಡನ್ನಾಗಿ ಬ್ರೇಕ್ ಹೊಡಿತು ಅಂತ ಹಿಂದೆ ಗಡೆ ಇರೋ ಗಾಡಿ ಹೋಗಿ ಗುದ್ದಿದೆ. ಅದಕ್ಕೆ ಒಂದಕ್ಕೊಂದು ಗುದ್ಕೊಂಡ್ರೆ ಈಗ ಜಸ್ಟು. ಬಟ್ ಮೈನರ್ ಅಷ್ಟೇ, ಮೇಜರ್ ಏನಲ್ಲ. ಹಂಗಾಗಿ ನಾವು ಹೋಗಲಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ಗಾಡಿನ ಸದ್ಯಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದಾಯಿತು. ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗಬೇಕು. ಬನ್ನಿ ಇಲ್ಲಿಂದ ಹೊರಡೋಣ. ನಮಗೇನೋ ಡೈಲಿ ಸ್ನಾನ ಮಾಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಅಕಸ್ಮಾತ್ ಗಾಡೀಲಿ ಇದ್ದಾಗ 2 ದಿನಕ್ಕೊಂದು ಸರಿ ಅಂತೂ ಮಾಡಲೇಬೇಕು. ಇಲ್ಲಾಂದರೆ ನಮ್ಗೆ ಇರೋಕ್ಕೆ ಆಗೋಲ್ಲ. ಕೆಲವರು ಅದೆಲ್ಲ ಇರ್ತಾರೆ ವಾರಗಟ್ಟಲೆ, ಅದು ಹೆಂಗಿರ್ತಾರಪ್ಪ. ನಮಗಂತೂ 2 ದಿನ ಸ್ನಾನ ಮಾಡಿಲ್ಲ ಅಂದರೆ ಇರೋಕ್ಕಾಗಲ್ಲ. 2ನೇ ದಿನ ಮಾಡಲೇಬೇಕು, ಹಂಗಾಗ್ಬಿಡ್ತದೆ. ಬನ್ನಿ ಇವಾಗ ಇಲ್ಲಿಂದ ಸೀದಾ ನಾನ್ ಸ್ಟಾಪಾಗಿ ಹೋಗೋಣ. ನಾನ್ ಸ್ಟಾಪಾಗಿ ಹೋಗ್ತೀನೋ ಸ್ಟಾಪ್ ಮಾಡ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ, ಯಾಕಂದರೆ ನಿದ್ದೆ ಇಲ್ಲ. ಬೆಳಿಗ್ಗೆಯಿಂದ ಗಾಡಿ ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಪ್ರತಿದಿನ ಇದಾಗ್ಬಿಡ್ತದೆ ನಮ್ಮದು. ಊರಲ್ಲಿದ್ದರೆ ಗಾಡಿ ಕೆಲಸ ಅದು ಇದು ಅಂತ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಸಂಜೆ ಟೈಮಲ್ಲಿ ಲೋಡ್ ಮಾಡಿಕೊಂಡು ಬಿಡಬೇಕು ಅಂದರೆ ಹಿಂಸೆ ಆಗಿಬಿಡ್ತದೆ. ಇವತ್ತು ಆ್ಯಕ್ಚುಲಿ ಲೋಡ್ ಮಾಡಬಾರ್ದು, ಇದೇ ಲೋಡ್ನ ನಾಳೆ ಮಾಡಬೇಕಂತ ಪೋಸ್ಟ್ಪೋನ್ ಮಾಡಿ ಸುಮ್ಮನೆ ಇದ್ವಿ. ಸಂಜೆ ಒಂದು 7 ಗಂಟೆಗೆ ಫೋನ್ ಬರುತ್ತೆ, ಆ ಕಡೆಯಿಂದ ನಾಳೆ ರಿಟರ್ನ್ ಲೋಡ್ ಇದೆ, ಗಾಡಿ ಬೇಕೇ ಬೇಕು ಅಂತ. ಹಾಗಾಗಿ ಇವತ್ತು ಲೋಡ್ ಮಾಡಿದ್ದು.
ಈ ಲೋಡ್ನ ಬೆಳಗ್ಗೆ ತೊಗೊಂಡೋಗಿ ಖಾಲಿ ಮಾಡಿ ನಾಳೆ ಸಂಜೆ ರಿಟರ್ನ್ ಲೋಡ್ ಮಾಡಿಕೊಂಡು ನಾಡ್ದು ಮತ್ತೆ ದುರ್ಗದಲ್ಲೇ ಇರಬೇಕು. ರಿಟರ್ನ್ ಪಟ್ಟಣಂಗೆ ಹೋಗಿ ಪಟ್ಟಣಂಗೆ ಬರಬೇಕು. ಲೋಡ್ ರೆಡಿ ಇರೋದಕ್ಕೆ ಟ್ರಿಪ್ ಹೋಗ್ತಾ ಇರೋದು. ಸ್ವಲ್ಪ ದೂರಲ್ಲಿ ಕೆಲಸಗಳಿತ್ತು, ಬಟ್ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಟ್ರಿಪ್. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಹೊರಡುವಂಥ ಸಮಯ ನೋಡೋಣ. ಆದಷ್ಟು ಬೇಗ ಒಬ್ಳು ರೀಚ್ ಮಾಡೋಕ್ಕೆ ಟ್ರೈ ಮಾಡುವ. ಹೆಂಗೆ ಬಂದರೆ ಹೆಬ್ಬಾಳ್ ಟೋಲಿಗೆ ಬರೋ ಅಷ್ಟೊತ್ತಿಗೆ ಏನೇನು ನಿದ್ದೆ ಎಳೆದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿ 1 ಅವರ್ ಮಲ್ಕೊಂಡ್ರೆ 2 ಅವರ್ ಆಗಿಬಿಡೈತೆ. ಸೈಡ್ಗೆ ಹಾಕಿ ಬೆಳಗ್ಗೆ ಎಷ್ಟೊತ್ತಿದ್ರು ಬೇಗ ಖಾಲಿ ಮಾಡಬೇಕು, ಏನು ಮಾಡೋಕ್ಕಲ್ಲ. ಬನ್ನಿ ಹೋಗೋಣ. ಕರೆಕ್ಟಾಗಿ ಒಂದೇ 1 ಅವರ್ ಮಲಗಿದ್ರೆ ಟೈಮ್ ಪಿಕಪ್ ಮಾಡ್ಬೋದಿತ್ತು. ಈಗ 2 ಅವರ್ ಆಗಿರೋದ್ರಿಂದ ಸಖತ್ ಲೇಟ್ ಆಗ್ತಾಯಿದೆ. ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟು ಸೆಲ್ಫ್ ಹೊಡ್ಕೊಂಡು ಇಲ್ಲಿಂದ ಬಿಟ್ಬಿಡೋಣ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಸಮಸ್ಯೆ ಏನಪ್ಪ ಅಂದರೆ 1-2 ದಿನ ನಾನು ಊರಲ್ಲಿ ಇರಲಿಲ್ಲ. 2 ದಿನ ಫುಲ್ಲು ಟ್ರಾವೆಲಿಂಗ್ ಆಯಿತು. 2 ದಿನಕ್ಕೆ ಹೆಚ್ಚು ಕಮ್ಮಿ ಕಾರಲ್ಲಿ ಒಂದು 2000 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ವಿ. ನೈಟ್ 2 ನೈಟೂ ನಾನ್ ಸ್ಟಾಪ್ ಕಾರ್ ಡ್ರೈವಿಂಗಲ್ಲೇ ಇದ್ದಿತ್ತು. ಹಂಗಾಗಿ ಸರಿಯಾಗಿ ನಿದ್ದೆಗಳಾಗಿಲ್ಲ ಕಾರಲ್ಲಿ. ಮತ್ತು ನಿನ್ನೆ ನೈಟು ಬಸ್ ಜರ್ನಿ ಇತ್ತು. ಮಂಗಳೂರು ಹೋಗಿದ್ದೆ. ಮಂಗಳೂರಿಂದ ನಾನು ಚಿತ್ರದುರ್ಗ ಬಸ್ಸಲ್ಲಿ ಬಂದೆ, ಸ್ಲೀಪರಲ್ಲಿ. ನಿನ್ನೆ ಬಸ್ಸಲ್ಲಿ ಕೂಡ ಸರಿಯಾಗಿ ನಿದ್ದೆ ಆಗಲಿಲ್ಲ. 3 ಡೇಸ್ ಕಂಟಿನ್ಯೂ ಆಗಿ ನಿದ್ದೆನೇ ಸರಿಯಾಗಿ ಆಗಿಲ್ಲ, ಅರ್ಧಂಬರ್ಧ ಆಗ್ಬಿಟ್ಟಿದೆ. ಹಂಗಾಗಿ ಇವತ್ತು ನೈಟ್ ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ಇವತ್ತು ಲೋಡ್ ಮಾಡೋ ಪ್ಲಾನಿಂಗೇ ಇರಲಿಲ್ಲ. ನಾನು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನಾಳೆ 2 ಗಾಡಿ ಲೋಡ್ ಮಾಡಿ ಕಳಿಸಿ ನಾಡ್ದು ಲೋಡ್ ಮಾಡೋ ಪ್ಲಾನಿಂಗ್ ಇತ್ತು. ಬಟ್ 2 ಸೈಡು ಲೋಡ್ ಇರೋದ್ರಿಂದ ಆ ಕಡೆ ಪಾರ್ಟಿಗೆ ಅರ್ಜೆಂಟ್ ಗಾಡಿ ಕೊಡಬೇಕು. ಹಂಗಾಗಿ ಹೋಗಲೇಬೇಕಾದ ಪರಿಸ್ಥಿತಿ. ಹಂಗಾಗಿ ಬಂದೆ. ಬಟ್ ಆಗಲಿಲ್ಲ ಗಾಡಿ ಓಡ್ಸೋಕ್ಕೆ. ಎಲ್ಲಂದ್ರಲ್ಲೇ ಗಾಡಿ ಸೈಡ್ಗೆ ಹಾಕ್ತಾಯಿನಿ, ಮಲಗ್ತಾಯಿನಿ. ದುರ್ಗ ಬಿಟ್ಟು 133 ಕಿಲೋಮೀಟ್ರ್ ಬಂದು ಟೈಮ್ ನೋಡಿ 4:40. ಹೆಬ್ಬಾಳ್ ಟೋಲ 2 ಅವರ್ ಮಲಗಿದ್ದೆ. ಬಂದು ಮತ್ತೆ ಇಲ್ಲ ರಾಣೆಬೆನ್ನೂರು ಹತ್ರ 1/2 ಅವರ್ ಮಲಗಿದ್ದೆ. ಇಲ್ಲೂ ಬಂದು ಮಲಗಿದ್ದೆ. ಯಾರೋ ಸಬ್ಸ್ಕ್ರೈಬರ್ ಬಂದು ಅಣ್ಣ ಎಬ್ಬರಿಸಿದ್ರು. ಗೋವಾಗ ಹೋಗ್ತಾಯಿದ್ದೆ ಟ್ರಿಪ್ಪು. ಅವ್ರು ಎಬ್ಬರಿಸಿದ್ದಕ್ಕೆ ಪಟ್ಟಂತ ಎದ್ದು ಈಗ ಇಲ್ಲೇ ಟೀ ಶಾಪ್ ಇದೆ. ಇನ್ನು ಒಂದು ಟೀ ಕುಡ್ಕೊಂಡು ಬಿಟ್ಬಿಡೋಣ. ಇನ್ನು ಕರೆಕ್ಟಾಗಿ 170 ಕಿಲೋಮೀಟ್ರ್ ಐತೆ. ಇಲ್ಲಿಂದ 4 ಅವರ್ ತೋರಿಸ್ತಾ ಐತೆ. 3.5 ಅವರ್ 4 ಅವರ್ ತೋರಿಸ್ತಾ ಐತೆ. ಹೋಗ್ಬೋದು ಆರಾಮಾಗಿ. 8 ಗಂಟೆ ಅಷ್ಟೊತ್ತಿಗೆ ಹೋದ್ರೂ ಒಂದು 12 ಗಂಟೆ ಅಷ್ಟು ಖಾಲಿ ಮಾಡ್ಕೊಂಡು ಹೋಗೋಣ ಅಂತ. ಬನ್ನಿ ಹೋಗಿ ಒಂದು ಟೀ ಹಾಕ್ಕೊಂಡು ಬರೋಣ. ಟೀ ಹಾಕೊಂಡು ಗಾಡಿ ಓಡಿಸೋಣ. ನಮ್ಮ BS6 ಕರ್ಮ ಗೊತ್ತಲ್ಲ, ಆ್ಯಡ್ ಬ್ಲೂ 3 ಪಾಯಿಂಟಿಗೆ ಬಂದೈತೆ. ಈ ಟ್ರಿಪ್ಪು ಒಂದು ಬಕೆಟ್ ಫುಲ್ ಕೊಡ್ದಾಕೈತೆ. ಹೋಗಿ ಶೋರೂಮಲ್ಲಿ ಆ್ಯಡ್ ಬ್ಲೂ ತೊಗೊಂಬರ್ಬೇಕು. ಲಾಸ್ಟ್ ಟ್ರಿಪ್ಪೇ ಹೇಳಿ ಬಂದಿದ್ದೆ ಅವ್ರಿಗೆ, ಗೇಟಲ್ಲಿ ಇಡಿ ಸರ್, ಇನ್ಮೇಲೆ ಒಳಗಡೆ ಹೋಗಿ ತಗೊಂಬರೋಕ್ಕಾಗಲ್ಲ ಅಂತ. ಬಟ್ ಏನು ಮಾಡಿದಾರೋ ಗೊತ್ತಿಲ್ಲ. ನೋಡಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಗಾಡಿ ಓಡಿಸ್ಕೊಂಡು ನಿದ್ದೆಗೆ ಇಟ್ಕೊಂಡು ಬಂದಿರ್ತೀವಿ. ಇಲ್ಲೋಗಿ ಮತ್ತೆ ಶೋರೂಮವ್ರ ಕೆಲಸನೂ ನಾವೇ ಮಾಡಬೇಕು. ಒಳಗಡೆ ಹೋಗಿ ಅದೊಂದು ಯಾವುದೋ ಟ್ರಾಲಿ ಕೊಡ್ತಾರೆ, ಅದ್ರೊಳಗೆ ಹಾಕ್ಕೊಂಡು ಬಂದು ಗಾಡೀಲಿ ಹಾಕ್ಕೊಂಡು ಬರಬೇಕು. ಎಷ್ಟು ಮೈನೋವಾಗ್ತದೆ. ರಾತ್ರಿ ಎಲ್ಲ ಡ್ರೈವರ್ಗಳು ಗಾಡಿ ಓಡಿಸ್ಕೊಂಡು ಬಂದಿರ್ತಾರೆ. ಗೇಟ್ ಹತ್ರ ಇಡೋಣ ಅಂತ ಮಿನಿಮಮ್ ಕಾಮನ್ ಸೆನ್ಸು ಶೋರೂಮವ್ರಿಗಿರಲ್ಲ. ಲಾಸ್ಟ್ ಟ್ರಿಪ್ ಅವ್ರ ಮ್ಯಾನೇಜರ್ಗೂ ಕಂಪ್ಲೇಂಟ್ ಮಾಡಿದ್ದೆ, ಸೆಕ್ಯೂರಿಟಿ ಮೇಲೂ ಜಗಳ ಮಾಡಿ ಬಂದಿದ್ದೆ. ನೋಡೋಣ ಈ ಟ್ರಿಪ್ ಏನು ಮಾಡಿದ್ದಾರೆ ಅಂತ. ಇವತ್ತಂತೂ ಸಖತ್ ಖುಷಿ ಆಗ್ತೈತೆ. ಯಾಕಂದರೆ ಲಾಸ್ಟ್ ಟ್ರಿಪ್ ಇವ್ರಿಗೆ ಹೇಳೋಗಿದ್ದಕ್ಕೆ ಇದೊಂದು ಟ್ರಿಪ್ಪು, ಇನ್ನೊಂದು ಟ್ರಿಪ್ಪು ಅಕಸ್ಮಾತಾಗಿ ಬಂದರೆ ಇಲ್ಲಿಗೆ ಬಂದು ಬಕೆಟ್ ತೊಗೊಂಡು ಹೋಗ್ಬೇಕು. ನೆಕ್ಸ್ಟ್ ಟ್ರಿಪ್ಪು ಅಲ್ಲಿ ಹೊರಗಡೆ ಆಲ್ರೆಡಿ ರೂಮ್ ಕಟ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಪವರ್ ನೋಡಿ ಹೆಂಗಿರ್ತದೆ. ಹೇಳಿ ಕರೆಕ್ಟಾಗಿ 1 ವಾರಕ್ಕೇ ತಲೆ ಕೆಡಿಸ್ಕೊಂಡು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಹೊರಗಡೆನೇ ಇಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಅದೆಲ್ಲ ವರ್ಕ್ ತೋರಿಸ್ತೀನಿ, ಆಗ್ತಾ ಇರೋದು ನಿಮಗೆ. ನಾವು ಪ್ರಶ್ನೆ ಮಾಡಿದ್ರೆ ಎಲ್ಲ ಕೆಲಸಗಳು ಆಗ್ತವೆ. ನಾವೇನು ಕೇಳದೆ ಇದ್ರೇ ಏನೂ ಆಗೋಲ್ಲ. ಹೀಗಾಗಿ ಏನೇ ಅನಿಸಿದ್ರು ಪ್ರಶ್ನೆ ಮಾಡಿ ಯಾರನ್ನ ಬೇಕಾದರೂ ಅಷ್ಟೇ. ಬನ್ನಿ ಇದನ್ನು ತೋರಿಸ್ತೀನಿ ಎಷ್ಟೆಷ್ಟು ಕೆಲಸ ಆಗೈತೆ ಅಂತ. ಇನ್ಮೇಲೆ ಹೊರಗಡೆ ಇಡ್ತಾರೆ, ಅದೇ ಖುಷಿಯಾದ ವಿಚಾರ. ಇಲ್ಲಿಗೆ ಬಂದು ತಗೊಂಡೋಗೋದು ತಪ್ಪುತ್ತೆ. ಎಷ್ಟೋ ಡ್ರೈವರ್ಗಳು ಎಷ್ಟೋ ಜನ ಬೈಕ್ ಅಂಡ್ ತಗೊಂಡು ಹೋಗ್ತಾರೆ ಒಳಗೆ ಬಂದು. ನಾವೇನು ನಿದ್ದೆಗೆ ಇಟ್ಕೊಂಡು ಒಂದೊಂದು ಅರ್ಧ ಗಂಟೆ ಮಲ್ಕೊಂಡು ಎದ್ದು ಬಂದಿರ್ತೀವಿ ಟೈಮ್ ಉಳ್ಸೋಕ್ಕೋಸ್ಕರ. ಇಲ್ಲಿ ಈ ಥರ ಟೈಮ್ ವೇಸ್ಟ್ ಆದರೆ ತುಂಬ ಪ್ರಾಬ್ಲಮ್ಮು. ನೋಡಿ ಆಲ್ರೆಡಿ ವರ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೇ ಆ್ಯಡ್ ಬ್ಲೂ ಹಾಕೋ ಥರ ವ್ಯವಸ್ಥೆ ಮಾಡ್ತಾಯಿದ್ದಾರಂತೆ. ಏನಿಲ್ಲ ರೂಮ್ ಕಟ್ ಇಡ್ತಾರ ಹೆಂಗ್ರಿ? ಅದೇ ಆ ಥರ ಮೆಶ್ ಹಾಕ್ಬಿಟ್ಟು ಏನೋ ಇಡ್ಬೋದಲ್ಲ. ಇಲ್ಲಾಂದರೆ ಗನ್ ಮಾಡಿದ್ರೆ ಬೆಸ್ಟ್. ನಮಗೂ ಗನ್ ಮಾಡಿದ್ರೆ ಭಾರಿ ಒಳ್ಳೇದ್ರಿ, ನಮಗೂ ಅನುಕೂಲ ಆಗ್ತದೆ. ನೋಡಿ ಅವತ್ತು ಹೇಳೋಗಿದ್ದಕ್ಕೆ ಎಷ್ಟೆಲ್ಲ ಮಾಡಿದರೆ ಪರವಾಗಿಲ್ಲ, ಖುಷಿ ಆಗ್ತೈತೆ. ಸರಿ ರೀ, ಬರ್ತೀವಿ. ಅಜಯ್ ಅಂತ. ಬನ್ನಿ ಇವಾಗ ಗಾಡಿ ಎತ್ಕೊಂಡು ಆ್ಯಡ್ ಬ್ಲೂ ಗಾಡಿ ಒಳಗೆ ಹಾಕ್ಕೊಂಡು ಹೋಗೋಣ. ಸರಿ ಅಣ್ಣ, ಓಕೆ ಬನ್ನಿ ಹೋಗೋಣ ಇಲ್ಲಿಂದ. ಲಾಸ್ಟ್ ಟ್ರಿಪ್ಪು ವೀಡಿಯೋ ಮಾಡಿ ಹಾಕಿದ್ವಿ ಗೊತ್ತಾ, ಈ ಥರ ನಮಗೆ ರಿಸ್ಕ್ ಆಗ್ತೈತೆ ಅಂತ. ಹಂಗಾಗಿನೇ ಇಷ್ಟೆಲ್ಲ ಇಂಪ್ಲಿಮೆಂಟ್ ಮಾಡಿದರೆ ತುಂಬ ಖುಷಿ ಆಗ್ತದೆ. ಸರಿ ನಾವು ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಪ್ಪ ಇಷ್ಟೆಲ್ಲ ಆಗ್ತಾ ಇರೋದು ಅಂತ. ನಮಗೇನ ಗನ್ ಸಿಸ್ಟಮ್ ಮಾಡಿಬಿಟ್ರೆ ಇನ್ನೂ ಅನುಕೂಲ. ಹಗಲೆಲ್ಲ ಬಕೆಟ್ ಓಪನ್ ಮಾಡಿ ಹಾಕೋದು ತಪ್ಪುತ್ತೆ. ಮತ್ತು ಟ್ರಿಪ್ಗೆ 300 ರೂಪಾಯಿ ದುಡ್ಡು ಉಳಿಯುತ್ತೆ. ನಾವು ಅಕಸ್ಮಾತ್ ಲೂಸ್ ಹಾಕ್ಸಿದ್ರೆ 50 ರೂಪಾಯಿ ಆ್ಯಡ್ ಬ್ಲೂ ಲೀಟ್ರು. ಅಲ್ಲಿಗೆ 20 ಲೀಟರ್ಸ್ ಬಂದು
ಒಂದು 1000 ರೂಪಾಯಿ ಆಗುತ್ತೆ. ನಾವು ಅದೇ ಬಕೆಟ್ ತೊಗೊಂಡು ಹಾಕಿದ್ರೆ 1300 ರೂಪಾಯಿ. ಬಕೆಟ್ಗೋಸ್ಕರ 300 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಪ್ರತಿ ಟ್ರಿಪ್ಪು. ಹಿಂಗಾಗಿದೆ ಸಮಸ್ಯೆ. ಏನಾರ ಗನ್ ಮಾಡಿಬಿಟ್ರು ಅಂದರೆ ಲೂಸ್ ಹಾಕೋ ಥರ ತುಂಬ ಅನುಕೂಲ ಆಗುತ್ತೆ. ನೆಲಮಂಗಲದಲ್ಲಿದೆ, ನಮ್ಮ ಚಿತ್ರದುರ್ಗದಲ್ಲಿದೆ, ಕೆಲವು ಟ್ರೈಡೆಂಟಲ್ಲಿದ್ದಾವೆ. RNS ಒಂದು ಅದೇ ಥರ ಮಾಡಿದ್ರೆ ಇನ್ನು ಅನುಕೂಲ. ಏನು ಮಾಡ್ತಾರೋ ನೋಡೋಣ. ಒಟ್ಟು ಹೊರಗಡೆ ಬಂತಲ್ಲ ಅಡ್ಲು, ಅದೇ ಖುಷಿ. ಬರೀ ಇವಾಗ ಇಲ್ಲಿಂದ ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. 6 ಗಂಟೆ 10 ನಿಮಿಷ ಇಲ್ಲೇ ಆಗೋಯ್ತು. ಇವತ್ತು 2 ಅವರ್ ಲೇಟು. ಏನಕ್ಕೆ 2 ಅವರ್ ಮಲ್ಕೊಂಬಂದು ಅದಕ್ಕೆ. ಆ್ಯಕ್ಚುಲಿ ಹುಬ್ಳಿ ಬೈಪಾಸಿಂದ ನಾವು ಪ್ರತಿ ಟ್ರಿಪ್ಪು ಸ್ಟ್ರೈಟ್ ಹೋಗ್ತಾ ಇದ್ವಿ. ಅಂದರೆ ಕಿತ್ತೂರಿಂದ ಒಳಗೋಗೋದು ಖಾನಾಪುರ ಅಥವಾ ಆ ಕಡೆ ಚಿಕ್ಕೋಡಿ ಕಡೆ ಅಥವಾ ಗೋಕಾಕ್ ಕಡೆ ಹಂಗೆ ಹೋಗ್ತಾ ಇದ್ವಿ. ಇವತ್ತು ಬಂದು ಯರಗಟ್ಟಿ ಹೋಗಬೇಕು, ಹಂಗಾಗಿ ಇಲ್ಲೇ ರೈಟ್ ತೊಗೊತಾ ಇದ್ದೀವಿ. ನೋಡ್ಬೋದು ಇಲ್ಲಿ ರೈಟ್ ತೊಗೊಂಡು ಸೀದಾ ಸೌದತ್ತಿ ಮೇಲೆ ಯರಗಟ್ಟಿಗೆ ಹೋಗಬೇಕು. ಹುಬ್ಳಿ ಸಿಟಿ ಒಳಗೆ ಹೋಗೋಣ. ತುಂಬ ದಿನ ಆಯಿತು ಹುಬ್ಳಿ ಸಿಟಿ ಒಳಗೆ ಹೋಗಿ. ಹುಬ್ಳಿ ಸಿಟಿ ಒಳಗಿಂದ ಹೋಗ್ಬೇಕು ಇವತ್ತು. ಬನ್ನಿ ಹೋಗೋಣ. ಧಾರವಾಡಿಂದ ರೈಟ್ ಎತ್ಕೊಂಡು ಸೌದತ್ತಿಗೆ ಹೋಗ್ಬೇಕು. ಬೈಪಾಸ್ ಚೆನ್ನಾಗಿದ್ದಿದ್ರೆ ಹೋಗ್ಬೋದಿತ್ತು. ಬೈಪಾಸು ಹಾಳಾಗಿದೆ, ಗೊತ್ತಲ್ಲ ನಿಮಗೆ. ಹಂಗಾಗಿ ಸಿಟಿ ಒಳಗೆ ಹೋಗೋಣ. ಸಿಟಿ ಒಳಗೆ ರೋಡ್ ಸಕ್ಕತ್ತಾಗಿದೆ. ಇನ್ನು 7 ಗಂಟೆ ಮೇಲೆ ನೋ ಎಂಟ್ರಿ. ಟೈಮಿನ 6:20. ಆರಾಮಾಗಿ ಹೋಗ್ಬೋದು. ವೆಲ್ಕಮ್ ಟು ಹುಬ್ಬಳ್ಳಿ ಧಾರವಾಡ. ಇಲ್ಲಿಂದ ಹುಬ್ಳಿ ಸ್ಟಾರ್ಟ್. ಹುಬ್ಳಿ ಎಲ್ಲ ಪಾಸ್ ಮಾಡ್ಕೊಂಡು ನವಲೂರ ಹತ್ರ ಇದ್ದೀವಿ. ಇನ್ನು ಧಾರವಾಡ ಎಂಟ್ರಿ ಆಗ್ತಾ ಇದ್ದೀವಿ. ಇದೆಲ್ಲ ಮುಂದೆ ಕಾಣೋದು ಧಾರವಾಡ. ಧಾರವಾಡಕ್ಕೂ ನಮಗೂ ಅವಿನಾಭಾವ ಸಂಬಂಧಗಳು ತುಂಬ ಇದ್ದಾವೆ. ಕೆಲವು ವರ್ಷಗಳ ಹಿಂದೆ ಧಾರವಾಡಕ್ಕೆ ರೆಗ್ಯುಲರಾಗಿ ಬರ್ತಾಯಿದ್ದೆ ನಾನು. ಏನು ಅಂತ ಎಲ್ಲ ಏನು ಹೇಳೋದು ಬೇಡ. ಧಾರವಾಡನಂತೂ ನಮ್ಮ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಊರಿದು. ಯಾವ ಊರು ಮರೆತು ಧಾರವಾಡ ಮರೆಯೋಕ್ಕಾಗಲ್ಲ. ಬನ್ನಿ ಈಗ ಧಾರವಾಡ ಎಲ್ಲ ಪಾಸ್ ಮಾಡಿಕೊಂಡು ಇಲ್ಲಿಂದ ಸೀದಾ ಸೌದತ್ತಿ ಕಡೆ ಹೋಗೋಣ. ಸೌದತ್ತಿ ಎಲ್ಲಮ್ಮ ದೇವಸ್ಥಾನ ಐತಲ್ಲ, ಅವ್ರ ಕಡೆ ಪಯಣ ಮುಂದುವರ್ಸೋಣ. ಹಂಗೆ ಧಾರವಾಡ ಸಿಟಿ ಒಳಗೆ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಬ್ಲಾಕ್ ಕಾಫಿ ಕುಡಿತಾ ಇದ್ದೀನಿ. ಬ್ಲಾಕ್ ಕಾಫಿ ಬೆಳಗ್ಗೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಒಳ್ಳೆ ಗಾಡಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ, ಸಕ್ಕತ್ತಾಗಿ ಕಾಣುತ್ತೆ. ಜೂಬ್ಲಿ ಸರ್ಕಲ್ಗೆ ಬಂದಿದ್ದಾಯಿತು. ನೋಡ್ಬೋದು ಇದು ನಮ್ಮ ಧಾರವಾಡದ ಜೂಬ್ಲಿ ಸರ್ಕಲ್. ಇಲ್ಲಿ ತುಂಬ ಮೆಮೊರೀಸ್ ಇದಾವೆ ನಮ್ಮದಂತೂ. ತುಂಬ ವರ್ಷಗಳ ಕೆಳಗೆ ಇಲ್ಲಿ ರೆಗ್ಯುಲರಾಗಿ ಇದು ನಮ್ದು ಅಡ್ಡ ಆಗಿಬಿಟ್ಟಿತ್ತು. ಅದೆಲ್ಲ ಕತೆಗಳು ಹೇಳೋದು ಬೇಡ. ಬನ್ನಿ ಇವಾಗ ಸೀದಾ ಇಲ್ಲಿಂದ ಸೌದತ್ತಿ ಕಡೆ ಪಯಣ ಶುರು ಮಾಡುವ. ಧಾರವಾಡ ಅಂದ್ರೇ ಒಂದು ಸ್ವೀಟ್ ಮೆಮೊರಿ ನಮಗೆ. ನಮ್ಮ ಗಾಡಿ ಬಂದು ರೀಜರ್ವೇಷನ್ ಆನ್ ಆಗೈತೆ ನೋಡಿ. ಇದೇನೋ ಡ್ಯಾಮೇಜ್ ಆದಂಗೆ ಐತೆ. ಹಂಗಾಗಿ ಎಲ್ಲ ಪ್ರೆಷರ್ ಇಲ್ಲೇ ಹೊರಗೆ ಬರ್ತಾಯಿದೆ. ಆ್ಯಕ್ಚುಲಿ ಹೊಗೆ ಸೈಲೆನ್ಸರಲ್ಲಿ ಹೋಗಬೇಕು, ಬಟ್ ಇಲ್ಲೇ ಹೊರಗೆ ಬರ್ತಾಯಿದೆ. ಮೋಸ್ಟ್ಲಿ ಇದೇನು ಪೀಸ್ ಆಯಿತೋ ಡ್ಯಾಮೇಜ್ ಆಗೈತೆ ಅನ್ಸುತ್ತೆ ನೋಡಿ. ಯಾವ ರೇಂಜ್ಗೆ ಹೊಗೆ ಬರ್ತಾಯಿದೆ. ರೀಜನ್ರೇಷನ್ ಆನ್ ಆಗಿರೋ ಕಾರಣ ಇಷ್ಟೊಂದು ಬರ್ತಾ ಇರೋದು ಇದು. ರೀಜನ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ಇಲ್ಲೊಂದು ಸಿಗ್ನಲ್ ಬರುತ್ತೆ. ಅದೆಲ್ಲ ಕ್ಲೀನಾಗಿ ಹೋಗಿದೆ ನೋಡಿ. ಫುಲ್ ಗಾಡಿ ರೀಜನ್ರೇಷನ್ ಆಗಿದ್ದಾಯಿತು. ಮೈಲೇಜ್ ನೋಡಿ ಎಲ್ಲಿದ್ದು ಎಲ್ಲಿಗೆ ಬಂತು. 5 ಇದ್ದಿದ್ದು 4.5 ಬಂತು. ರೀಜನ್ರೇಷನ್ ಆಗಬೇಕಾದ್ರೆ ಡೀಸೆಲ್ ಕುಡ್ದಾಕ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಗಾಡಿ ಇನ್ಮೇಲೆ ಪಿಕಪ್ ಬರ್ತದೆ. ಬೆಳಗ್ಗೆಯಿಂದ ಒಂದು ರೀಜನ್ರೇಷನ್ ಆನಾದಾಗಿಂದ ಒಂದು 30-40 ಕಿಲೋಮೀಟ್ರ್ ಪಿಕಪ್ಪೇ ಇರಲಿಲ್ಲ. ಆರಾಮಾಗೆ ಬಂದೆ. ಸಖತ್ ಟೈಮ್ ಆಗಿಬಿಡ್ತು. ಬನ್ನಿ ಬೇಗ ಹೋಗೋಣ. ಲೇಬರ್ಸ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಬೇಗ ಹೋಗಬೇಕು. ಫೈನಲ್ ಆಗಿ ಸೌದತ್ತಿ ರೀಚ್ ಆಗಿದ್ದಾಯಿತು. ಹಿಂಗೆ ಲೆಫ್ಟ್ ಒಳಗೆ ಹೋದರೆ ಸೌದತ್ತಿ ಸಿಟಿ ಒಳಗೆ ಹೋಗ್ತೀವಿ. ಎಲ್ಲಮ್ಮ ಗುಡ್ಡಕ್ಕೆ ಹೋಗೋದು ಹಿಂಗೇನೆ, ದೇವಸ್ಥಾನಕ್ಕೆ ಹೋಗೋದು. ಮುಂದೆ ಹೋಗಿ ನಾವು ಲೆಫ್ಟ್ ತೊಗೊಂಡು ಹೋಗ್ತೀವಿ. ಸ್ಟ್ರೈಟ್ ಹೋದರೆ ದೇವಸ್ಥಾನದ ಹತ್ರ ಹೋಗ್ಬಿಡ್ತೀವಿ, ಸೌದತ್ತಿ ಎಲ್ಲಮ್ಮಜ್ಜಿ ದೇವಸ್ಥಾನದ ಹತ್ರ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗುವ. ಇನ್ನು 30 ಕಿಲೋಮೀಟ್ರ್ ಇದೆ ಇಲ್ಲಿಂದ ಕರೆಕ್ಟಾಗಿ. ಹಿಂದೆ ಎಲ್ಲ ರೋಡ್ ಸಖತ್ತಾಗಿತ್ತು. ಇನ್ನು ಸಬ್ಸ್ಕ್ರೈಬರ್ ನೋಡ್ರಿ ಅಲ್ಲಿಂದನೇ ಬಾಯ್ ಮಾಡ್ತಾರೆ. ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ, ನೋಡ್ಬೋದು. ಹಿಂದೆಲ್ಲ ರೋಡ್ ಸಖತ್ತಾಗಿತ್ತು. ಮುಂದೆ ಆಗೈತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ನಾವು ಈಗ ಸೌದತ್ತಿಯಿಂದ ಇದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಊರ ಹೆಸರೇ ಬರಲ್ಲ ಗುರು ಬೇಗ. ಇವಾಗ ಸೌದತ್ತಿಯಿಂದ ಯರಗಟ್ಟಿಗೆ ಹೋಗ್ತಾ ಇದ್ದೀವಿ. ಯರಗಟ್ಟಿ ಬನ್ನಿ ಹೋಗೋಣ. ಈ ಯಾವುದೋ ರೋಡಿಗೆ ಬಿಟ್ಬಿಟ್ಟವ್ರೆ. ಆ ಕಡೆ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ ನೋಡಿ. ಈ ಕಡೆ ನೀರು ಬೋಟಿಂಗ್ ಎಲ್ಲ ಐತೆ. ಯಾವ ಪ್ಲೇಸೋ ಗೊತ್ತಿಲ್ಲ. ಇದು ಸಖತ್ತಾಗೈತೆ ನೋಡೋಕೆ ಮಾತ್ರ. ಈ ಕಡೆ ಜಾಸ್ತಿ ಬಂದಿಲ್ಲ ನಾವು, ಅಪರೂಪಕ್ಕೆ ಯಾವಾಗೋ ಒಂದೊಂದ್ಸರಿ ಬರೋದು. ಬನ್ನಿ ಇಲ್ಲಿಂದ ಮೇನ್ ರೋಡಿಗೆ ಹತ್ಕೊಂಡು ಫೈನಲ್ ಆಗಿ ಯರಗಟ್ಟಿಗೆ ಬಂದಿದ್ದಾಯಿತು. ಈಗ ಲೇಬರ್ ಮುಂದೆ ಸರ್ಕಲಲ್ಲಿ ಇದಾರಂತೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ಮತ್ತೆ ನೆಕ್ಸ್ಟ್ ಲಾಗ್ ಇಲ್ಲಿಂದ ಕಂಟಿನ್ಯೂಷನ್ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.